ವೆಲ್ಕಮ್ ಬ್ಯಾಕ್. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದೆ, ಆದರೆ ನೋ ಬಾಲ್ಗೆ ನಾನು ಔಟ್ ಆಗ್ಬಿಟ್ಟೆ. ಬಿಜೆಪಿ ಶಾಸಕ ರಾಜಗೌಡ ಹೇಳಿದ್ದಾರೆ. ಸಾಕಷ್ಟು ಜನ ಬಿಜೆಪಿಯಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದೆ, ಆದರೆ ನೋ ಬಾಲ್ಗೆ ಔಟ್ ಆಗ್ಬಿಟ್ಟೆ. ಬಿಜೆಪಿ ಶಾಸಕ ರಾಜಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಸಾಕಷ್ಟು ಜನರಲ್ಲಿ ಅಸಮಾಧಾನ ಇದೆ, ಅದರಲ್ಲಿ ರಾಜಗೌಡ ಕೂಡ ಒಬ್ಬರು. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ 16 ಜನ ಶಾಸಕರಿದ್ದಾರೆ, ಒಬ್ಬರಿಗಾದ್ರೂ ಕೂಡ ಸಚಿವ ಸ್ಥಾನ ನೀಡಿಲ್ಲ. ಬಿಜೆಪಿ ಶಾಸಕ ರಾಜಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ನಿಜ, ಮುಂಬೈ ಕರ್ನಾಟಕದ ಭಾಗಕ್ಕೆ ಅತ್ಯಂತ ಹೆಚ್ಚಿನ ಪ್ರಾಧಾನ್ಯತೆ ಸಿಕ್ಕಿದೆ. ಅವ್ರು ಹೇಳ್ತಾ ಇರೋ ಹಾಗೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಪ್ರಾಧಾನ್ಯತೆ ಸಿಕ್ಕಿಲ್ಲ. ಮಂತ್ರಿಮಂಡಲ ಇರ್ತೀವಿ ಅಂತೆಲ್ಲ ನಿರೀಕ್ಷೆ ಇತ್ತು, ಆದರೂ ಪಕ್ಷದವರು ಏನೋ ಒಂದು ತೀರ್ಮಾನ ತಗೊಂಡು ಹೈಕಮಾಂಡು ಅದರಲ್ಲಿ ಇಲ್ಲ. 16 ಜನ ಶಾಸಕರಿದ್ದೀವಿ, 16 ಜನ ಸೇರಿ ಎಲ್ಲರೂ ಕಲಿತು ಹೇಳಿದರು. ಮತ್ತು ಕೆಲವೊಂದು ಕಡೆ ಏನೇನೋ ಸಮಸ್ಯೆ ಆಗ್ತಾವ, ಅದನ್ನ ಆಗ್ಯದಂತ ನಾವು ಯಾವುದನ್ನು ಮನಸ್ಸಾಗಿ ಇಟ್ಕೋಕೆ ಹೋಗಂಗಿಲ್ಲ. ಕೈವಾಡ ಇದೆಯಾ? ಯಾರು ಇದ್ರೂ ನಮ್ಗೆ ಏನು ಅದ್ರ ಬಗ್ಗೆ ಸಮಸ್ಯೆ ಇಲ್ಲ. ನೋಬಲ್ ಹಾಕಿದವ್ರು ಇಂಪಾರ್ಟೆಂಟ್ ಅಲ್ರಿ, ನೋಬಲ್ ರನ್ಔಟ್ ಆಗಿರಲ್ಲ, ಅದು ಇಂಪಾರ್ಟೆಂಟ್. ಅದಕ್ಕೆ ಅವ್ರ ಪಾಪ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪರ ಭಾಳ ಪ್ರಯತ್ನ ಪಟ್ಟರು, ಸಂಘದವರು ಪ್ರಯತ್ನ ಪಟ್ಟರು, ಪಕ್ಷದವರು ಎಲ್ಲರೂ ಪ್ರಯತ್ನ ಪಟ್ಟು ಆಗಿಲ್ಲ ಅಂದ್ರೆ ನಮ್ಮ ಹತ್ರ ಏನೋ ಸ್ವಲ್ಪ ಬ್ಯಾಡ್ ಲಕ್ ಅಷ್ಟೇ. 16 ಜನ ಶಾಸಕರಲ್ಲಿ ಇನ್ನೊಂದು 2-3 ಸ್ಥಾನ ಕೊಡ್ಬೋದಾಗಿತ್ತು. ಮುಂದಿನ ದಿನ ಕಾದು ನೋಡ್ತು ಕೊಡ್ತಾರಂತ ಬರುತ್ತೆ. ನೂತನ ಸಚಿವರಿಗೆ ಬಿಎಸ್ವೈ ಹೊಸ ಟಾಸ್ಕ್ ಕೊಟ್ಟಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಚಿವರ ತಂಡ ಭೇಟಿ ಕೊಡ್ತಾ ಇದೆ. ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ ತಕ್ಷಣವೇ ಬಿಎಸ್ ಯಡಿಯೂರಪ್ಪ ಹೊಸ ಟಾಸ್ಕ್ ಕೊಟ್ಟಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಅಂತ ಸಚಿವರ ತಂಡಗಳನ್ನಾಗಿ ಮಾಡಿ ಕಳಿಸಿದ್ದಾರೆ. ಬೆಳಗಾವಿಯ ವಿವಿಧ ಪ್ರದೇಶಗಳಿಗೆ ಲಕ್ಷ್ಮಣ್ ಸವದಿ, ಶಶಿಕಲಾ ಜೊಲ್ಲೆ, ಇನ್ನು ಅನೇಕರು ಭೇಟಿ ಕೊಡ್ತಾ ಇದ್ದಾರೆ. ಬಾಗಲಕೋಟೆಗೆ ಈಶ್ವರಪ್ಪ, ವಿಜಯಪುರಕ್ಕೆ ಕಾರಜೋಳ, ಇವರೆಲ್ಲರೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಹಾಗೆಯೇ ಶ್ರೀರಾಮುಲು ಯಾದಗಿರಿಗೆ, ಚಿಕ್ಕಮಗಳೂರಿಗೆ ಸಿಟಿ ರವಿ, ಕೊಡಗಿಗೆ ಸುರೇಶ್ ಕುಮಾರ್, ಮೈಸೂರು ಭಾಗಕ್ಕೆ ಆರ್ ಅಶೋಕ್ ಅವರನ್ನೆಲ್ಲರನ್ನ ಕೂಡ ಈ ಒಂದು ಪರಿಹಾರ ಕಾರ್ಯದಲ್ಲಿ ತೊಡಗಿ ಅಂತ ಕಳಿಸಲಾಗಿದೆ. ನೆರೆ ಸಂತ್ರಸ್ತರ ನೆರವಿಗೆ ಸರ್ಕಾರ ಶೀಘ್ರ ಸ್ಪಂದಿಸಲಿದೆ ಅಂತ ಹೇಳ್ತಾ ಇದ್ದಾರೆ. ನೆರೆ ಸಂತ್ರಸ್ತರ ಸಮಸ್ಯೆಗಳ ಪರಿಹಾರಕ್ಕೆ ನಾವು ಬದ್ಧ ಅಂತ ಹುಬ್ಬಳ್ಳಿನಲ್ಲಿ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಕೂಡ ಅದೇ ಮಾತನ್ನ ಹೇಳಿದ್ದಾರೆ. ಇನ್ನು ಕೇಂದ್ರದಿಂದ ಬಂದಿರತಕ್ಕಂಥ ಅನುದಾನ ಎಷ್ಟು ಅಂತ ನೋಡೋದಾದ್ರೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. 1029 ಕೋಟಿ ಕೇಂದ್ರದಿಂದ ಬಿಡುಗಡೆ ಆಗಿದೆ. ಇನ್ನೂ ಹೆಚ್ಚಿನ ಪರಿಹಾರಕ್ಕೂ ಕೂಡ ಮನವಿ ಮಾಡಲಾಗಿದೆ. ಪರಿಹಾರದ ಕುರಿತಾಗೆ ಮೀಟಿಂಗ್ ಮಾಡ್ತೀವಿ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಈ ಹಣ ಸಂತ್ರಸ್ತರಿಗೆ ಇನ್ನಷ್ಟೇ ವಿತರಣೆ ಆಗಬೇಕಾಗಿದೆ. ಜಗದೀಶ್ ಶೆಟ್ಟರ್ ಸೇರಿದಂತೆ ಎಲ್ಲ ನೂತನ ಸಚಿವರು ಕೂಡ ಪರಿಹಾರ ಕಾಮಗಾರಿಯತ್ತ ತೆರಳಿದ್ದಾರೆ. ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಏನು ಕ್ರಮ ಆಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಿ ಪರಿಹಾರ ಒದಗಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನೆರೆಗೆ ಕೇಂದ್ರದಿಂದ ರಾಜ್ಯಕ್ಕೆ 1 ಪೈಸೆನೂ ಬಂದಿಲ್ಲ ಅಂತ ಮತ್ತೊಂದು ಕಡೆ